ವಿನಾಶಕರಾಯಂಚಿನ ಗಣಪತಿನ ಸ್ತೋತ್ರದೊಟ್ಟು ನಮ್ಮ ಕಾರ್ಯಕ್ರಮದ ಬರಿಸಾಗ ನಮ್ಮ ಕಾರ್ಯಕರ್ತರಾಯಂಚಿನ ಪದ್ಮನಾಭ ಇವರು ಮತ್ತೊರ್ಮೆದ ಚಾವಡಿಗೆ ಬಂದದು ಗಣಪತಿ ಸ್ತುತಿ ದೊಟ್ಟು ಈ ಕಾರ್ಯಕ್ರಮಕ್ಕೂ ಶುಭಾಚಾರಣೆ ಕೊಡೋದು ಏನೊಂದಿಲ್ಲ. ಮೊದಲೊಂದಿ ಬೇವಿನಗೆ ಗಣನಾಥ ಆದೇವ ಬೇವಿನಗೆ ಮಂದ ವಿಘ್ನಗಳ ಕಲೆ ಗಣನಾಥ ದೇವ ಮಂದ ವಿಘ್ನಗಳ ಕಲೆ ಗಣನಾಥ ದೇವ ಮೊದಲೊಂದಿ ಬೇವಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜವ ಗಣನಾಥ ದೇವ ಸಾಧಿಸಿದ ರಾಜವ ಗಣನಾಥ ಮೊದಲೊಂದಿ ಬೇವಿನಗೆ ಗಣನಾಥ ಬಂದಿಚ್ಚಿ ಬೀನೆರಡು ಮೋಕೆಡಿ ಇದ್ಕೊಂಡು ನಾವು ನಮ್ಮ ಮಾತು ವಾಡಿಗೆ ಅಂಜದೆ ಈ ಲೆಸದ ಮೋಕೆದಿದ್ದು ಬಂದಿನಂಚಿನ ವಿದ್ವಾನ್ ಕೆ.ವಿ. ರಮಣಾಚಾರ್ಯರಿಗೆ ಶಾಲಾ ಒಪ್ಪಿಯಾದ ಗೌರವಪೂರ್ವಕವಾದ ಈ ವೇದಿಕೆಗೆ ಎದುರುಗೊರಡು ಬಂದಕ್ಕೆ ಏನೋದಿಲ್ಲ ನಮ್ಮ ಉಪಾಧ್ಯಕ್ಷರಾಯನಂಚಿನ ಸತೀಶ್ ದೀಪಾಂಕಿ ಬೆರಡ ಗೌರವದ ಅರ್ಪಣೆ ಹಾಡು ನನ್ನ ಅಧಿಕೃತ ಸಾಂಪ್ರದಾಯಿಕ ಚಾಲನೆ ತೊಡರ ಅರಲ್ ಪಾವನದ ಒಟ್ಟೊಟ್ಟಿಗೂ ಜೋಗ್ಲೆನ ದಿವ್ಯ ಉಪಸ್ಥಿತಿಡು ಕೃಷ್ಣದೇವರಿಗೆ ಆರ್ನ ತುಂಟಾಟ ಮಾತ್ರ ತಂದೆ ಅನ್ನ ಸುತ್ತ ಉಪ್ಪುನಂಚಿನ ಜೋಗ್ಲೆನ ತೋಡ ಬಾರಿ ಮೂಗೆಗೆ ಅಂಚದು ಗೋಪಿ ಲೋಲಗ್ ಗೋಪಾಲಕೃಷ್ಣಗ್ ಉದಿಪನದ ಇನಿಕ ಮುದ್ದು ಕೃಷ್ಣದ ನಡೆಸಿರುವಂತಾಜಿತ ಕಾರ್ಯಕ್ರಮದ ಶುಭಾಚಾರಣೆ ಜೋಗ್ಲಿನು ದೈವಂತ ತಂತ್ರ ದಿವ್ಯ ಉಪಸ್ಥಿತಿಗಳು ಅಂಚೆ ದಿವ್ಯ ಹಸ್ತುಡು ವಿದ್ವಾನ್ ಕೆ.ವಿ. ರಮಣಾಚಾರ್ಯ ಎಲ್ಲ ಒಟ್ಟು ಸೇರಿದರು ತುಡರ್ ಅರಳಿ ಪಾವನದ ಒಟ್ಟು ಕಾರ್ಯಕ್ರಮದ ಶುಭಾಚಾರಣೆ ಕೊಡೋದು ಏನಲ್ಲ. ವಿದ್ವಾನ್ ಕೆ.ವಿ. ರಮಣಾಚಾರ್ಯ ಎಲ್ಲ ಆರ್ನ ಒಂಜಿ ದಿವ್ಯ ಉಪಸ್ಥಿತಿ ಮಾತುಕತೆ ಉಡುಗಿದ ಆ ಬಾರಡು ಅಂತಂದ್ರೆ ಇಡೀ ನಾಡೊಮ್ಮೆ ಶ್ರೀ ಕೃಷ್ಣನ ಭಕ್ತರಾದ ಆರ್ನ ಒಂದು ಸಂದೇಶನು ಕೋಟಿಗೀತ ಲೇಖನ ಯಜ್ಞದ ಮುಖೇನ ಪಸರಿಸಾಗಿ ಇನಿತರಿನ ತಪ್ಪೋಟದ ಈ ಒಂದು ಕೃಷ್ಣ ಕೊಯ್ಯರೋಸ್ಕರ ಕೈದೇರು ಪಂಚಭೂತದ ಸಾಲಿನ ಪಂಚದೀವಿಯರ ಒಂದು ಎನಿ ಅರಳೊಂದು ಅಂಚನೆ ಅಧ್ಯಕ್ಷರಾಗಿ ಶ್ರೀಯುತ ಚಂದ್ರಕಾಂತ್ ತುಂಗೋಡು ಇವೆಲ್ಲ ಈ ಒಂಚಿ ಕಾರ್ಯಕ್ರಮ ಪಾಲ್ಗೊಳ್ಳಿ ಭಾರಿ ಖುಷಿ ಸಂಗತಿ ಮಾತೆಲ್ಲ ಒಟ್ಟು ಸೇರ್ದು ಈ ಒಂಚಿ ಕಾರ್ಯಕ್ರಮ ಶುಭ ಚಾಲನೆ ಕೊಡ್ತೀರು ಒರಚೋರೈನ ಕೈತಾಟಿ ಬರಲಿಲ್ಲ ಕಾರ್ಯಕ್ರಮದ ಮುಂದುವರಿಸಾದು ಆಕಾಶವಾಣಿ ಸೇರಿದಂತ ಹೃದಯದ ಜಾಸ್ತಿ ಸಾಮಾಜಿಕ ಜಾಲತಾಣಗಳು ಮಾತ್ರ ಅಂತಂದ್ರೆ ನಮ್ಮ ಧರ್ಮದ ಸಂದೇಶದ ಒಟ್ಟೊಟ್ಟು ಶ್ರೀಕೃಷ್ಣ ದೇವರ ಕಲಿಯುಗದ ಈ ಒಂಚಿ ಜೀವನದ ಪರಿಚಯಗಳು ಹೆಚ್ಚು ಸಂದೇಶ ಕೊಟ್ಟಿರುವಾಗಲೇನು ಬಾರಿ ಪೊರ್ಲ ಕಂಡಿಡ ಅನ್ನ ನುಡಿಗಳು ಇದು ನಿಗನೆ ತೆರಿಪಾದು ಕೊಡ್ತೀರಿ ಇನ್ನಿ ನಮಗೂ ಕೇಳೋ ನಂಚಿನ ಸೌಭಾಗ್ಯ ಇನ್ನ ಮದಿಪುದ ಬಾದೆರಡು ಇಕ್ಲಿಗೂ ಮಾತ ಶುಭಾಶೀರ್ವಚನ ಕೊರಡು ಮಾಡಿದು ವಿದ್ವಾನ್ ಕೆ.ವಿ. ರಮಣಾಚಾರ್ಯಂಡ ಉಡಲರು ಬೆಳಿಗ್ಗೆ ಏನೋದಿಲ್ಲ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಭೈಷ್ಮೀ ಮಧ್ವಕರಾರ್ಚಿತಂ. ಶ್ರೀಮನ್ ಮಧ್ವಾಚಾರ್ಯ ಮೂಲಮಹಾ ಸಂಸ್ಥಾನ ಉಡುಪಿ ಶ್ರೀ ಪುತ್ತಿಗೆ ಮಠದ
ವಿಶ್ವಮಾನ್ಯ ಯತಿಕುಲ ಚಕ್ರವರ್ತಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತವರ ಶಿಷ್ಯ ಪರಮಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಗಳವರ ಶುಭಾಶೀರ್ವಾದದ ಜೊತೆಗೆ ಶ್ರೀ ಬುದ್ಧಿಗೆ ಮಠದ ಪ್ರತಿನಿಧಿಯಾಗಿ ಈ ಮೊಸರು ಕುಡಿಕೆಯ ಉತ್ಸವದಲ್ಲಿ ನಿಮ್ಮ ಜೊತೆ ಪಾಲ್ಗೊಳ್ಳಲು ಬಹಳ ಸಂತೋಷವೆನಿಸುತ್ತದೆ. ಕೃಷ್ಣನ ಬಗ್ಗೆ 28 ವರ್ಷಗಳಿಂದ ಪ್ರಾಯೋಗಿಕವಾಗಿ ತಿಳಿದಿರುವ 28ಕ್ಕೂ ಹೆಚ್ಚು ಜನ್ಮಗಳ ಹಿಂದಿನಿಂದ ಪ್ರೇರಣೆಯನ್ನು ಪಡೆದುಕೊಂಡು ಬಂದಿರುವ ತೊಕ್ಕೊಟ್ಟಿನಂತಹ ಈ ಪ್ರದೇಶದಲ್ಲಿ ಕೃಷ್ಣನ ಬಗ್ಗೆ ದೊಡ್ಡ ಭಾಷಣ ವಿವರ ವಿಚಾರಗಳನ್ನು ಕೊಡುವುದರ ಬದಲಾಗಿ ಒಂದು ಕಥೆಯನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಬಹುಶಃ ನೀವು ಕೇಳಿರದ ಇಲ್ಲಿ ಆಚರಿಸಲ್ಪಡ್ತಾ ಇರುವಂತಹ ಮೊಸರು ಕುಡಿಕೆಗೆ ಗಡಿಗೆಗೆ ಸಂಬಂಧಪಟ್ಟ ಕಥೆ. ಹೀಗಾಗಿ 5 ನಿಮಿಷ ಮಾತಾಡ್ಬೋದು ಅಂತ ಹೇಳಿದ್ದಾರೆ ನನ್ನ ಹತ್ರ. 4 ನಿಮಿಷಗಳಲ್ಲಿ ಮುಗಿಸ್ತೇನೆ. ಮುಗಿಸುವಲ್ಲಿವರೆಗೆ ಕಥೆಯನ್ನು ಚೆನ್ನಾಗಿ ಕೇಳಿ, ಯಾಕಂದರೆ ಇದು ನನ್ನ ಕಥೆ ಅಲ್ಲ, ಕೃಷ್ಣನ ಕಥೆ. ಕೃಷ್ಣ ಅವತಾರ ಎತ್ತಿದ್ದು ನಮಗೆಲ್ಲ ತಿಳಿದಿದೆ. ಅವತಾರ ಎತ್ತಿದ ಬಳಿಕ ಅವತಾರ ಯಾಕಾಗಿ ಆಯ್ತೋ ಆ ಕೆಲಸಗಳೆಲ್ಲ ಮುಗಿದ ಬಳಿಕ ದ್ವಾರಕೆಯಲ್ಲಿ ತನ್ನ ಹೆಂಡತಿಯಾದಂತಹ ರುಕ್ಮಿಣಿ ಸತ್ಯಭಾಮ, ತಾಯಿ ದೇವಕಿ ಮುಂತಾದಂತಹ ಬಂಧು ಬಳಗದ ಜೊತೆಗೆ ಆರಾಮವಾಗಿ ಇದ್ದ. ಆ ಸಂದರ್ಭದಲ್ಲಿ ದೇವಕಿ ಮನೆಯ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಮ್ಲಾನ ಬದಲಾಗಿ ಇದ್ದಂಥದ್ದನ್ನು ಕೃಷ್ಣ ಗಮನಿಸಿದ. ಆಗ ಕೃಷ್ಣ ಹೋಗಿ ಕೇಳಿದನಂತೆ, ಯಾಕಮ್ಮ ತಾಯಿ, ನಾನು ಅವತಾರ ಎತ್ತಿದ ಎಲ್ಲ ಕೆಲಸಗಳು ಮುಗಿದು ನಾವು ತುಂಬ ನೆಮ್ಮದಿಯಿಂದ ಇಲ್ಲಿದ್ದೇವೆ, ನೀನು ನೋಡಿದರೆ ಮ್ಲಾನ ಬದಲಾಗಿ ಕೂತಿದ್ದೀ ಯಾಕೆ? ಕೃಷ್ಣನಿಗೆ ಆಗ ಸರಿಸುಮಾರು 80 ವರ್ಷ, ದೇವಕಿಗೆ ಏನಿಲ್ಲ ಅಂದ್ರೆ ಒಂದು 100-110 ಈ ಆಸುಪಾಸಿನ ವರ್ಷ. ನಾವು ಅಂದುಕೊಳ್ಬೋದು 110 ವರ್ಷದವರು ಬದುಕುವುದು ಹೇಗೆ? 80 ವರ್ಷದ ಕೃಷ್ಣ ಮುದುಕನಾಗಿರ್ಲಿಲ್ವೇ? ಆವಾಗ 600-700 ವರ್ಷ ಒಬ್ಬ ಮನುಷ್ಯನ ಆಯುಷ್ಯ. ಹೀಗಾಗಿ ಕೃಷ್ಣ ಬಹಳ ತುಂಟತನವನ್ನು ದಾಟಿ ಎಲ್ಲ ಕೆಲಸವನ್ನು ಮುಗಿಸಿದ ಅತ್ಯಂತ ಪ್ರೌಢನಾಗಿದ್ದಂತಹ ಕಾಲ. ದೇವಕಿ ಹೇಳ್ತಾಳೆ, ಜಗತ್ತಿನಾದ್ಯಂತ ಹೆಸರು ಮಾಡಿದ್ದಿ ಮಗನೇ ನೀನು. ಕೃಷ್ಣ, ನಿನ್ನ ತಾಯಿ ಯಾರು ಅಂತ ಕೇಳಿದರೆ ಎಲ್ಲರೂ ಯಶೋಧಾನಂದನ ಅಂತ ಹೇಳ್ತಾರೆ ಬಿಟ್ಟರೆ ದೇವಕಿಯ ಮಗ ಅಂತ ಯಾರು ಹೇಳೋದಿಲ್ಲ. ಅದ್ಯಾಕೆ ಹೀಗೆ? ಯಶೋದೆ ಅತ್ಯದ್ಭುತವಾದಂತಹ ತಾಯಿತನದ ಮಡಿಲು, ತಾಯಿಯ ಮಮತೆಯ ಸಾಗರ. ನಾನು ಏನು ಮಾಡಿದ್ರು, ಏನೇ ತಪ್ಪು ಮಾಡಿದ್ರು ನನ್ನನ್ನೇ ವಹಿಸಿಕೊಂಡು ನನ್ನನ್ನು ಬಿಡದೆ ಹೊರೆದಂತಹ ಮಮತೆ. ಈ ಕಾರಣಕ್ಕಾಗಿ ಯಶೋಧಾನಂದನ ಎಂಬುದಾಗಿ ಜಗತ್ ಪ್ರಸಿದ್ಧನಾಗಿದ್ದೇನೆ. ಹೌದು, ನೀನು ಸಣ್ಣವನಿದ್ದಾಗಲೇ ಅಲ್ಲಿದ್ದಿ, ನನ್ನ ಜೊತೆಗೆ ನೀನು ಸಣ್ಣವನಾಗಿ ಉಳಿದುಕೊಂಡಿದ್ದರೆ ನಾನು ಅದನ್ನು ಮಾಡ್ತಿದ್ದೆ. ಹೌದಾ? ಮಾಡ್ತಿದ್ಯಾ? ಅಷ್ಟು ಸಹನೆ, ತಾಳ್ಮೆ, ಧಾರಣಾ ಸಾಮರ್ಥ್ಯ ಇದೆಯಾ? ಮಾಡ್ತಿದ್ಯಾ ಅಂತ ಕೇಳಿದಾಗ ದೇವಕಿ ಖಡಾಖಂಡಿತವಾಗಿ ನಾನು ಹಾಗೆ ಮಾಡ್ತೇನೆ ಅಂತ ಹೇಳ್ತಾಳೆ. ಕೃಷ್ಣ ಒಪ್ತಾನೆ. ಇಬ್ಬರ ಮಧ್ಯೆ ಒಂದು ಒಪ್ಪಂದ ಏರ್ಪಡದೆ ಕೃಷ್ಣ ಸಣ್ಣ ಮಗುವಾಗುವುದು. ದೇವಕಿ ಕೃಷ್ಣನ ತುಂಟಾಟವನ್ನು ಸಹಿಸುವುದು. ಆಯಿತು, ಒಪ್ಪಿಗೆ ಆಯಿತು. ಕೃಷ್ಣ ಸಣ್ಣವನಾದ, ದೇವಕಿ ಯಥಾ ಪ್ರಕಾರ ಮೊಸರು ಕಡಿಲಿಕ್ಕೆ ಗಡಿಗೆಯನ್ನು ತಂದಿದ್ಲು. ಅದರಲ್ಲಿ ಮಂತನ್ನಿಟ್ಟು ಹಗ್ಗವನ್ನು ಹಾಕಿ ಕಡಿಲಿಕ್ಕೆ ಶುರು ಮಾಡಿದ್ಲು. ಕೃಷ್ಣ ಬಂದ, ಕೈ ಹಾಕಿದ, ಬೆಣ್ಣೆ ಎತ್ತಿದ, ತಿಂದ. ಆಮೇಲೆ ಪಕ್ಕದಲ್ಲಿದ್ದವರಿಗೂ ಮೆಚ್ಚಿದ, ಈ ಕಡೆಯಲ್ಲಿದ್ದವರಿಗೂ ಮೆಚ್ಚಿದ. ಆಮೇಲೆ ಅದು ಸಾಲದು ಅಂತ ಕೆಳಗಡೆ ಚೆಲ್ಲಿದ. ಈ ಕೃಷ್ಣನ ತುಂಟಾಟಗಳು ಎಲ್ಲರಿಗೂ ಗೊತ್ತಿದ್ದದ್ದು. ದೇವಕಿ ಹೇಳಿದಂತೆ, ನೋಡು, ಬೇಡ ಬೇಡ. ಹೀಗೆ ಮುದ್ದು ಮಾಡ್ತಾ ಮಾಡ್ತಾ ಒಂದು ಹಂತದಲ್ಲಿ ಆ ತಾಳ್ಮೆಯ ಕಟ್ಟೆ ಬೇಡ ನೋಡು. ಅಷ್ಟು ಹೊತ್ತಿಗೆ ಕೃಷ್ಣನ ಆಟ ಶುರುವಾಯಿತು. ಗಡಿಗೆಯಲ್ಲಿದ್ದಂತಹ ಮಂತು ಮತ್ತು ಹಗ್ಗ ಇದೆರಡನ್ನು ಹಿಡ್ಕೊಂಡು ಮೊಸರಿನ ಗಡಿಗೆಯನ್ನು ಕಾಲಿನಿಂದ ಒದ್ದು ಅದೆಲ್ಲ ಅಲ್ಲಿ ಚೆಲ್ಲಿದ್ದು ಓಡ್ಲಿಕ್ಕೆ ಶುರು ಮಾಡಿ. ದೇವಕಿ ಬಿಡ್ತಾಳ, ಸುತ್ತಿನಲ್ಲಿ ಓಡಿಸಿದಂತಹ ದೇವಕಿ ಈ ನೆಲದಲ್ಲಿ ಚೆಲ್ಲಿದ ಮೊಸರನ್ನು ಮೆಟ್ಟಿ ಜಾರಿ ಗಬಲು ಅಂತ ಬಿದ್ದರು. ಕೃಷ್ಣ ಒಂದು ಕೈಯಲ್ಲಿ ಮಂತು, ಒಂದು ಕೈಯಲ್ಲಿ ಹಗ್ಗ, ಎರಡನ್ನು ಹಿಡ್ಕೊಂಡು ನಾನು ಗೆದ್ದೆ ಅಂತ ಘೋಷಣೆ ಮಾಡಿದರು. ಈ ಹೊತ್ತಿಗೆ ಸರಿಯಾಗಿ ಮನೆಯ ಒಳಗೆ ದ್ವಾರದ ಬದಿಯಿಂದ ಪರದೆಯನ್ನು ಸ್ವಲ್ಪ ಸರಿಸಿ
ರುಕ್ಮಿಣಿ ನೋಡ್ತಾ ಇದ್ದ. ಯಾವುದೇ ಗಂಡನಿಗೆ ಅಥವಾ ಹೆಂಡತಿಗೆ ಅವರ ಸಣ್ಣ ರೂಪ ಕಾಣುವುದು ಬಹಳ ಅಪೂರ್ವ. ಇಲ್ಲವೇ ಇಲ್ಲ. ದೊಡ್ಡವರಾದ್ಮೇಲೆ ತಾನೇ ಮದುವೆ ಆಗ್ತದೆ. ಎಲ್ಲಿಯೋ ಸೋದರದಲ್ಲಿ ಮದುವೆ ಆದವರು ಸಣ್ಣ ಬಿಂದಲ್ಲಿ ನೋಡಿದ್ದಿರ್ಬೋದು, ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಂಥದ್ರಲ್ಲಿ ರುಕ್ಮಿಣಿ ಹೀಗೆ ನೋಡಿದ ತಕ್ಷಣ ಕೃಷ್ಣ ದೊಡ್ಡವರಾಗಿಲ್ಲ ಮೊದಲಿನಂತೆ. ಆದರೆ ರುಕ್ಮಿಣಿ ಬಿಡಲಿಲ್ಲ. ನನಗೆ ಇಂತಹ ದಿವ್ಯ ಮಂಗಲ ರೂಪವನ್ನು ದಿನನಿತ್ಯ ಪೂಜೆ ಮಾಡುವಂತಹ ಅವಕಾಶ ಕಲ್ಪಿಸಿಕೊಡಬೇಕು ದೇವರೇ ಅಂತ ಕೃಷ್ಣನಲ್ಲಿ ಬೇಡಿದ ಪರಿಣಾಮ ಮಯ ವಿಶ್ವಕರ್ಮ ಕರೆಸಿ ಸುಂದರವಾದ ಕೃಷ್ಣನ ವಿಗ್ರಹವನ್ನು ಕರಿಶಿಲೆಯಲ್ಲಿ ಅಮೃತಶಿಲೆಯಲ್ಲಿ ನಿರ್ಮಿಸಿ ಪೂಜೆಗೆ ಕೊಟ್ಟರು. ರುಕ್ಮಿಣಿ ಅದನ್ನು ನಿತ್ಯ ಪೂಜೆ ಮಾಡ್ತಾ ಇತ್ತು. ಕಾಲಾಂತರದಲ್ಲಿ ದ್ವಾರಕೆ ಸಮುದ್ರದಲ್ಲಿ ಮುಳುಗಿ ಪೂರ್ತಿ ಸಮುದ್ರಾಂತರ್ಗತವಾದಂತಹ ಕಥೆ ನಮಗೆಲ್ಲ ಗೊತ್ತಿದೆ. ಆ ಸಂದರ್ಭದಲ್ಲಿ ಈ ಮೂರ್ತಿಯು ಸಮುದ್ರದಲ್ಲಿ ಲೀನವಾಯಿತು. ಅದರ ನಂತರ ಸರಿಸುಮಾರು ಇದೊಂದು 5-6 ಸಾವಿರ ವರ್ಷಗಳ ಹಿಂದಿನ ಕಥೆ. ಈಗ ಒಂದು 700-800 ವರ್ಷಗಳ ಹಿಂದೆ ಮಧ್ವಾಚಾರ್ಯರೆನ್ನುವಂತಹ ತಾಪಸಿಗಳು ಉಡುಪಿಯ ಕಡಲ ತಡಿಯಲ್ಲಿ ಭಗವನ್ನಾಮ ಸಂಕೀರ್ತನೆಯಲ್ಲಿ ಧ್ಯಾನದಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ದೂರದಿಂದ ಹಡಗೊಂದು ಕಾಣಿಸಿತು. ಆ ಹಡಗು ಇನ್ನೇನು ಸಮುದ್ರದ ಅಲೆಗಳ ರಭಸಕ್ಕೆ ಗಾಳಿಯ ಹೊಡೆತಕ್ಕೆ ಸಿಲುಕಿ ಮುಳುಗುವುದರಲ್ಲಿದ್ದಾಗ ತನ್ನ ತಪಶಕ್ತಿಯಿಂದ ಅದನ್ನು ತಡೆದಂತಹ ಮಧ್ವಾಚಾರ್ಯರ ಬಳಿಗೆ ಓಡೋಡಿ ಬಂದು ಶರಣಾಗತ ಆದಂತಹ ಹಡಗಿನ ಮಾಲಕರು ನಾವಿಕರು ಎಲ್ಲರೂ ನಮ್ಮನ್ನು ಉಳಿಸಿದ್ದೀರಿ, ನಿಮಗೇನು ಬೇಕೋ ಅದನ್ನು ತೆಗೆದುಕೊಳ್ಳಿ ಅಂತ ಕೇಳಿದಾಗ ಆಚಾರ್ಯ ಮಧ್ವರು ಹೇಳ್ತಾರಂತೆ, ನಿಮ್ಮ ಹಡಗಿನ ಒಂದು ಭಾಗದಲ್ಲಿ ಸಮುದ್ರದಲ್ಲಿ ಸಾಮಾನಿನ ಸರಂಜಾಮಿನ ತೂಕವನ್ನು ಸರಿತೂಗಿಸುವುದಕ್ಕಾಗಿ ಹಾಕಿದಂತಹ ಮಣ್ಣಿನ ರಾಶಿಯನ್ನು ನನಗೆ ಕೊಡಿ. ಅದು ಪ್ರತಿನಿತ್ಯ ನಾವು ಉಣ್ಣುವ ದಿನಸಿ ಸಾಮಾನುಗಳಿಂದ ತುಂಬಿದ್ದಂತಹ ಹಡಗು. ಅದನ್ನು ಕೇಳುವುದನ್ನು ಬಿಟ್ಟು ಈ ಮಣ್ಣನ್ನು ಕೇಳ್ತಾರಲ್ಲ ಈ ತಾಪಸಿ ಅಂತ ಅವರಿಗೆ ತುಂಬ ಆಶ್ಚರ್ಯವಾಯಿತು, ದಿಗಿಲಾಯಿತು. ಹೀಗಾಗಿ ಸಾಮಾನುಗಳ ಸಹಿತವಾಗಿ ನಿಮಗೆ ಅದನ್ನೆಲ್ಲ ಒಪ್ಪಿಸ್ತೇವೆ ಅಂತ ಶರಣಾದರಂತೆ. ಅಂತಹ ಕಾರಣಕ್ಕಾಗಿಯೇ ಆ ಮಣ್ಣನ್ನು ಅಲ್ಲಿ ಇಳಿಸಿದಂತಹ ಮಧ್ವಾಚಾರ್ಯರು ದಿನಸಿ ಸಾಮಗ್ರಿಗಳನ್ನು ಕೂಡ ಅವರಿಂದ ಸ್ವೀಕರಿಸಿ ಆ ಮಣ್ಣಿನ ಒಳಗಿನಿಂದ ಅತ್ಯದ್ಭುತವಾದಂತಹ ಕೃಷ್ಣನ ದಿವ್ಯ ಮಂಗಲ ಮೂರ್ತಿಯನ್ನು ಪಡೆದು ಅದೇ ಮೂರ್ತಿಯನ್ನು ಉಡುಪಿಯಲ್ಲಿ ತಂದು ಪ್ರತಿಷ್ಠಾಪಿಸಿದರು. ಹೀಗಾಗಿ 800 ವರ್ಷಗಳ ಹಿಂದೆ ನಡೆದಂತಹ ಉಡುಪಿಯ ಕೃಷ್ಣನ ಕಥೆ ಮುಳುಗಿದಂತಹ ದ್ವಾರಕೆಯಲ್ಲಿ ರುಕ್ಮಿಣಿ ಪೂಜಿಸ್ತಾ ಇದ್ದಂತಹ ಕೃಷ್ಣನದ್ದು ಅನ್ನುವ ಕಾರಣಕ್ಕಾಗಿ ಇಂದಿಗೂ ಕೃಷ್ಣನನ್ನು ಬಾಲಕೃಷ್ಣನಾಗಿ ತುಂಬ ಸಣ್ಣವರಾಗಿ ಬಹುಶಃ ಅರ್ಥಪೂರ್ಣವಾಗಿ ಇಲ್ಲಿ ಟ್ರಸ್ಟ್ ಆಚರಿಸ್ತಾ ಇರುವಂತಹ ಮೊಸರು ಕುಡಿಕೆಯಲ್ಲಿ ಎಲ್ಲ ಕೃಷ್ಣನ ರೂಪದ ಮಕ್ಕಳು ಅಥವಾ ಮಕ್ಕಳ ರೂಪದ ಕೃಷ್ಣರು ಎರಡು ಒಂದೇ ಅವರ ಕೈಯಿಂದ ದೀಪವನ್ನು ಬೆಳಗಿಸಿದೆ. ದ್ವಾರಕೆಯಿಂದ ಬಂದ ಕೃಷ್ಣ ಉಡುಪಿಯಲ್ಲಿ ನಿಂತು ಕೃಷ್ಣತ್ವದ ದೀಪವನ್ನು ಜಗತ್ತಿನಾದ್ಯಂತ ಪಸರಿಸಿದ. ಈ ಕಾರಣಕ್ಕಾಗಿ ಬಹುಶಃ ಇಲ್ಲಿರುವಂತಹ ದೀಪಂ ಮತ್ತು ಅವರ ಬಳಗದವರು ಉಡುಪಿಯ ಅಷ್ಟಮಠಗಳ ಯತಿಗಳು ಕೃಷ್ಣತ್ವವನ್ನು ಇಲ್ಲಿ ಪ್ರತಿಪಾದಿಸುವುದಕ್ಕೆ, ಇಲ್ಲಿ ಹಂಚುವುದಕ್ಕೆ, ಹರಡುವುದಕ್ಕೆ ಬರಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಇದನ್ನು ನಿರಾಕರಿಸಲಾಗದೆ ನಮ್ಮ ಪೂಜ್ಯ ಶ್ರೀಪಾದದ್ವಯರು ಅವರ ಪ್ರತಿನಿಧಿಗಳಾಗಿ ಶ್ರೀ ಗುತ್ತಿಗೆ ಮಠದ ಪ್ರಾತಿನಿಧಿಕ ವ್ಯಕ್ತಿತ್ವವಾಗಿ ಕೋಟಿಗೀತಾ ಲೇಖನ ಯಜ್ಞದ ಪೂರ್ಣಾವಧಿ ಪ್ರಚಾರಕನಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ನನ್ನನ್ನು ಕಳಿಸಿದರು. ಇದು ನನ್ನ ಸೌಭಾಗ್ಯ ಅಂತ ಭಾವಿಸಿಕೊಂಡು ಶ್ರೀಮಠದಿಂದ ನಾವು ಕೃಷ್ಣನ ಜೊತೆಗೆ ಸಾಗುವ ಮತ್ತು ನಮ್ಮನ್ನು ನಾವು ಎತ್ತರಿಸಿಕೊಳ್ಳುವ ಬಹುದೊಡ್ಡ ವಿಶೇಷವನ್ನು ಹೊತ್ತು ತಂದಿದ್ದೇನೆ ಅನ್ನುವುದೇ ಬಹಳ ಸಂತೋಷದ ವಿಷಯ. ಅದು ಕೋಟಿಗೀತಾ ಲೇಖನ ಯಜ್ಞ. ಭಗವದ್ಗೀತೆ ಅನ್ನುವ ಕೃಷ್ಣನ ವಿಶೇಷವಾದ ನುಡಿ. ನಮಗೆ ವೇದಗಳಿದೆ, ಇತಿಹಾಸಗಳಿದೆ, ಪುರಾಣಗಳಿದೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಋಷಿಮುನಿಗಳಿಂದ ಬರೆಯಲ್ಪಟ್ಟಂತಹ ಚತುರ್ವೇದಗಳಿವೆ. ಆದರೆ ಇವು ಯಾವುದು ಭಗವಂತನ ಬಾಯಿಯಿಂದ ಬಂದದ್ದಲ್ಲ. ಕೃಷ್ಣ ಸ್ವತಃ ತನ್ನ ಬಾಯಿಯಿಂದ ಅರ್ಜುನನಿಗೆ ಹೇಳಿದ್ದು ಭಗವದ್ಗೀತೆ. ಈ ಭಗವದ್ಗೀತೆಯನ್ನು ನಾವು ಬರೆಯುವುದು ಅಂದರೆ ಇದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಹೀಗಾಗಿ ಈ ಭಗವದ್ಗೀತೆಯನ್ನು ಬರೆಯಿಸುವಂತಹ ಸಂಕಲ್ಪ ಜಗತ್ತಿನಾದ್ಯಂತ 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಅವರ ಆಯ್ಕೆಯ ಯಾವುದೇ ಭಾಷೆಗಳಲ್ಲಿ ಬರೆಯಿಸಿದಂತಹ ಗ್ರಂಥವನ್ನು ಉಡುಪಿಯಲ್ಲಿ ಗೀತಾ ಮಂದಿರದಲ್ಲಿ ಪರಮಪೂಜ್ಯ ಶ್ರೀಪಾದರ ಮೂಲಕ ಕೃಷ್ಣನಿಗೆ ಸಮರ್ಪಿಸಿ ಆ ಪುಸ್ತಕಕ್ಕೆ ಮಠದ ಮುದ್ರೆ, ಗುರುಗಳ ಮುದ್ರೆ ಹಾಕಿ
ಅದನ್ನು ಅವರವರಿಗೆ ಪ್ರಸಾದ ರೂಪವಾಗಿ ಹಿಂತಿರುಗಿಸಿ ಅದು ಅವರ ಮನೆಯ ದೇವರ ಕೋಣೆಯಲ್ಲಿ ಇದ್ದುಕೊಂಡು ಭಗವದ್ಗೀತೆಯ ಮೌಲ್ಯಗಳನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಂತಹ ಕೆಲಸ ಮಾಡೋದು. ನನ್ನ ಅಪ್ಪ ಬರೆದದ್ದು, ನನ್ನ ಅಜ್ಜಿ ಬರೆದದ್ದು, ನನ್ನ ಅಜ್ಜನ ತಾಯಿ ಬರೆದದ್ದು ಅಂತ ಮಕ್ಕಳು ಅದನ್ನು ನೋಡ್ತಾರೆ. ಬಹಳ ದೀರ್ಘಕಾಲೀನವಾದ ಪ್ರಕ್ರಿಯೆ ಆಗಿರುವ ಹಿನ್ನೆಲೆ ಇದನ್ನು ಯಜ್ಞ ಅಂತ ಕರೆದು 1 ಕೋಟಿ ಜನ ಬರಿಬೇಕು ಅಂತ ಅನ್ನೋದು ಸ್ವಾಮಿಗಳ ಸಂಕಲ್ಪ. ಇಡೀ ಭಾರತದ ಪ್ರದಕ್ಷಿಣೆಯನ್ನು 3 ಬಾರಿ ಮಾಡಿ ಕನಿಷ್ಠ 1 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಈ ದೀಕ್ಷೆಯನ್ನು ಕೊಡುವಂತಹ ದೊಡ್ಡ ಯೋಗ ನನ್ನ ಪಾಲಿಗೆ ಪೂಜ್ಯ ಶ್ರೀಪಾದರ ಮೂಲಕ ಬಂದಿದೆ. ನೀವು ಇದನ್ನು ಮಾಡಬಹುದು. ಟ್ರಸ್ಟಿನವರು ಈ ಸಂಕಲ್ಪ ಮಾಡಿದ್ದಾರೆ. ಕನಿಷ್ಠ 1,000 ಜನರಾದರೂ ತೊಕ್ಕೊಟ್ಟಿನಲ್ಲಿ ಬರೆಯುವ ಹಾಗೆ ಮಾಡ್ತೇವೆ. ಎಷ್ಟೋ ಸಲ ನಮಗೆ ಅನ್ನಿಸ್ತದೆ ಧಾರ್ಮಿಕ ಕೇಂದ್ರಗಳು ಸಮಾಜಕ್ಕೆ ಕೊಡುವುದೇನು, ಇಂತಹ ಕೊಡುಗೆಯೇ ಬಹುದೊಡ್ಡದು. ಎಷ್ಟೋ ಸಲ ನಮಗೆ ಅರ್ಥ ಆಗುವುದಿಲ್ಲ ಮತ್ತು ಕೆಲವೊಮ್ಮೆ ನಾವು ತಪ್ಪು ಕಲ್ಪನೆಗಳ ಹಿಂದಿರ್ತೇವೆ. ಭಗವದ್ಗೀತೆ ನಮ್ಮ ಮನೆಯಲ್ಲಿ ಇರಬಾರದು, ನಾವು ತಿನ್ನುವಂಥ ಆಹಾರ ಈ ಮಡಿಗೆ ಬರ್ತದೋ ಇಲ್ಲವೋ ಅಂತ. ನಮ್ಮೆಲ್ಲರಿಗೂ ಗೊತ್ತಿದೆ ಕೃಷ್ಣ ಸಸ್ಯಾಹಾರಿ ಅಲ್ಲ, ರಾಮ ಸಸ್ಯಾಹಾರಿ ಅಲ್ಲ. ಹಾಗಂತ ಅದನ್ನು ತಿಂದೇ ಬರೀರಿ, ಅದನ್ನು ಬಿಟ್ಟೇ ಬರೀರಿ ಯಾವುದೂ ಇಲ್ಲ. ಜಾತಿ, ಮತ, ಧರ್ಮ, ಲಿಂಗ, ವಯಸ್ಸು ಯಾವ ಭೇದವೂ ಇಲ್ಲದೆ ಪ್ರತಿಯೊಬ್ಬರೂ ಬರೆಯಬಹುದಾದ, ಪ್ರತಿಯೊಬ್ಬರೂ ಅರಿಯಬಹುದಾದ ಬಹುದೊಡ್ಡ ಬೆಳಕಿದು ಜೀವನ ಪಥದರ್ಶನ. ಇದನ್ನು ನಾವೆಲ್ಲರೂ ಅರಿಬೇಕು. ಹಾಗಿದ್ರೆ ಬರೆಯುವಾಗ ಏನಾದರೂ ಸಂಕಲ್ಪಗಳಿದೆಯಾ ಅಂತ ಕೇಳಿದರೆ ಪೂಜ್ಯ ಶ್ರೀಪಾದರು ಒಂದು ಮಾತು ಹೇಳ್ತಾರೆ. ನಿಮ್ಮಲ್ಲಿ ಇರುವ ಯಾವುದಾದರೂ ಒಂದು ದುಶ್ಚಟವನ್ನು, ಕೆಟ್ಟ ಅಭ್ಯಾಸವನ್ನು ಬಿಡಿ. ಉದಾಹರಣೆಗೆ ಗಂಡ ಹೆಂಡತಿ ಆದರೆ ಪರಸ್ಪರ ಜಗಳ ಆಗೋದು, ಇಲ್ಲ ಮಕ್ಕಳಿಗೆ ಹೊಡೆಯುವುದು, ಮಕ್ಕಳಿಗೆ ಬೈಯುವುದು, ಯಾವುದಾದ್ರೂ ಒಂದನ್ನು ಬಿಡ್ತೇನೆ. ಆಮೇಲೆ ಇನ್ನೊಂದು ಯಾವುದಾದ್ರೂ ಒಂದನ್ನು ಅಳವಡಿಸಿಕೊಳ್ಳಿ. ಯಾವುದು? ಬಹಳ ಸರಳವಾಗಿ ಉದಾಹರಣೆ ಹೇಳುತ್ತಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಿತ್ಯ ನೈಮಿತ್ತಿಕ ಆಚರಣೆಗಳನ್ನು ಮಾಡಿ ದೇವರಿಗೋ ಹಿರಿಯರಿಗೋ ನಮಸ್ಕಾರ ಮಾಡಿ ನನ್ನ ಕೆಲಸಕ್ಕೆ ತೊಡಗುವ ಮೊದಲು ಮೊಬೈಲನ್ನು ಮುಟ್ಟುವುದಿಲ್ಲ. ಎಷ್ಟೋ ಸಲ ಏನಾಗ್ತದೆ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ತೆಗೆದು ನೋಡಿದಾಗ ಏನು ಮೆಸೇಜ್ ಇದೆ, ವಾಟ್ಸಾಪ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಏನಿದೆ ಎಲ್ಲ ನೋಡಿ ಅವರಿಗೆ ರಿಪ್ಲೈ ಮಾಡಿ, ಆಮೇಲೆ ಅವರು ಪುನಃ ಅದಕ್ಕೆ ರಿಪ್ಲೈ ಮಾಡಿ, ಮತ್ತೆ ಪುನಃ ಅದನ್ನು ಏನು ಅಂತ ನೋಡುವಷ್ಟು ಹೊತ್ತಿಗೆ ಸಮಯ ಆಗಿ ಹೋಗಿರ್ತದೆ. ಅಯ್ಯೋ ಆಫೀಸಿಗೆ ತಡ ಆಯಿತು. ಸ್ನಾನ, ದೇವರಿಗೆ ನಮಸ್ಕಾರ, ಸೂರ್ಯ ನಮಸ್ಕಾರ, ಹಿರಿಯರಿಗೆ ನಮಸ್ಕಾರ, ಸರಿಯಾದ ಊಟ ತಿಂಡಿ ಯಾವುದು ಇಲ್ಲದೆ ಇದೆಲ್ಲವನ್ನು ನಮ್ಮ ಮೊಬೈಲ್ ಕಬಳಿಸ್ತದೆ. ಹೀಗಾಗಬಾರದು. ಸಮಯವನ್ನು ನಾವು ಗೌರವಿಸದೆ ಹೋದರೆ ಇನ್ನು ಯಾರನ್ನು ನಾವು ಗೌರವಿಸಬಹುದು ಹೇಳಿ? ಸೂರ್ಯನನ್ನು ದೇವರು ಅಂತ ನಂಬುವವರು ನಾವು. ಸೂರ್ಯ ಬರುವಾಗ ನಾವು ಮಲಗಿರ್ತೇವೆ. ಸಂಜೆ ಸೂರ್ಯ ಎಷ್ಟು ಹೊತ್ತಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲ. ನಾವು ನಮ್ಮ ಪಾಡಿಗೆ ಎಲ್ಲಿಯೋ ಇರ್ತೇವೆ. ಬಹಳ ಪ್ರಾಮಾಣಿಕವಾಗಿ ನಮ್ಮ ಬದುಕನ್ನು ಆತ್ಮೋದ್ಧಾರ ಮಾಡಿಕೊಳ್ಳುವ, ತದ್ವಾರ ಲೋಕ ಕಲ್ಯಾಣವನ್ನು ಸಾಧಿಸುವಂತಹ ಈ ದೊಡ್ಡ ಸಂಕಲ್ಪವನ್ನು ಪೂಜ್ಯ ಶ್ರೀಪಾದರು ಮಾಡಿದ್ದಾರೆ. ನಮಗೆ ಮಾಡಬೇಕಾದದ್ದು ಇಷ್ಟೇ. ಅದರ ಜೊತೆಗೆ ಹೆಜ್ಜೆ ಹಾಕುವ ಕೆಲಸ. ಬರೆದವರಿಗೆ ಏನೇನು ಲಾಭ ಆಗಿದೆ ಅಂತ ಅನ್ನುವುದನ್ನು ಹಣದ ದೃಷ್ಟಿಯಿಂದ ನೋಡುವಂಥದ್ದಲ್ಲ. ಬರೆದವರ ಅಭಿಪ್ರಾಯವನ್ನು ತಿಳಿದುಕೊಳ್ಳಿ. ಶ್ರೀಮಠದ ಜೊತೆಗೆ ನಿರಂತರವಾದ ಸಂಪರ್ಕವನ್ನು ಮುಂದಿನ ದಿನದಲ್ಲಿ ಇಡಲಾಗ್ತದೆ. ಭಗವದ್ಗೀತೆಯ ತರಗತಿ, ಪ್ರವಚನ ಇತ್ಯಾದಿಗಳನ್ನು ಆಯೋಜಿಸಿಕೊಂಡು ಮುನ್ನಡೆಯುವಂತಹ ಬಹುದೊಡ್ಡ ಸಂಕಲ್ಪವನ್ನು ಪೂಜ್ಯ ಶ್ರೀಪಾದರು ಹೊಂದಿದ್ದಾರೆ. ಇಲ್ಲಿ ನೋಡಿದರೆ ಇಲ್ಲಿ ನಮ್ಮ ನಂದೋಡಿಯವರ ನೇತೃತ್ವದಲ್ಲಿ ಬಹುದೊಡ್ಡ ಭಗವದ್ಗೀತೆಯ ಅಭಿಯಾನ ನಡೆದಿದೆ. ಎಲ್ಲ ಕಡೆಗೆ ಈ ರೀತಿಯ ಅಭಿಯಾನಗಳು ನಡೀತಾ ಇರ್ತದೆ. ಅದರ ಜೊತೆಗೆ ನಾವು ಹೆಜ್ಜೆ ಹಾಕುವುದರಿಂದ ಮಾತ್ರ ನಮ್ಮ ಬದುಕು, ನಮ್ಮ ಕುಟುಂಬ, ನಮ್ಮ ಮನೆಯವರು, ನಮ್ಮ ವಂಶ ಉದ್ಧಾರ ಆಗ್ತದೆ. ಹಾಗಿದ್ರೆ ಲೋಕ ಉದ್ಧಾರ ಆಗ್ತದೆ. ಆತ್ಮೋದ್ಧಾರ ಮತ್ತು ಲೋಕ ಉದ್ಧಾರ ಇದೆರಡೂ ಜೊತೆಗೆ ಆಗುವಂತಹ ಪೂಜ್ಯ ಶ್ರೀಪಾದರ ಸಂಕಲ್ಪದಲ್ಲಿ ಕೈ ಜೋಡಿಸಿ ಕೃಷ್ಣ ಜೊತೆಗೆ ಉಡುಪಿಯ ಪುತ್ತಿಗೆ ಮಠ ಸದಾ ಇರ್ತದೆ. ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ನೀವು ನಮ್ಮಲ್ಲಿಗೆ ಬಂದು ಭಜನೆ ಮಾಡುವುದು, ನಮ್ಮಲ್ಲಿ ನಿಮ್ಮ ಯಾವುದಾದ್ರೂ ಅಪೇಕ್ಷೆಗಳನ್ನು ಸಲ್ಲಿಸುವುದು, ಅಥವಾ ನಮ್ಮ ಕಡೆಯಿಂದ ನಿಮಗೆ ಬೇಕಾದ ತರಗತಿ ಇತ್ಯಾದಿಗಳನ್ನು ಇಲ್ಲಿಯವರೆಗೆ ಏನು ಬೇಕೋ ಅದನ್ನು ಮಾಡುವಂತಹ ಸೇವೆಗಳನ್ನು ನಾವು ನಡೆಸುವುದರ ಬಗ್ಗೆ ಪೂಜ್ಯ ಶ್ರೀಪಾದರ ಮಾರ್ಗದರ್ಶನದಂತೆ, ಆದೇಶದಂತೆ ನಾವು ನಡೆಯುವರಿದ್ದೇವೆ ಅಂತ ಅನ್ನುವುದನ್ನು ಹೇಳಿಕೊಳ್ತಾ ಇಲ್ಲಿ ಪುಸ್ತಕಗಳನ್ನು ಕೊಡಲಾಗ್ತದೆ. ಕೋಟಿಗೀತಾ ಲೇಖನ ಯಜ್ಞದ ದೀಕ್ಷಾಬದ್ಧರಾಗಿ ಮುದ್ದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ, ಬೆಳೆದ ಕೃಷ್ಣನಿಗೆ ಅತ್ಯಂತ ಮೌಲಿಕವಾದಂತಹ, ಇಡೀ ಜೀವಮಾನ ಪರ್ಯಂತ ತನ್ನ ಅವತಾರವನ್ನು ಮನುಕುಲದ ಉದ್ಧಾರಕ್ಕಾಗಿ ನೀಡಿದ ನಿಯತಂ ಕುರು ಕರ್ಮತ್ವಂ ಅನ್ನುವ ಒಂದು ವಾಕ್ಯ ಸಾಕು. ನೀವೇನಿದ್ರೂ ನಿಮ್ಮ ಕರ್ಮವನ್ನು ಮಾಡಿ. ಬಹುಶಃ ಈ ಕರ್ಮವನ್ನು ಮಾಡಿದ ಕಾರಣದಿಂದಲೇ ಟ್ರಸ್ಟ್ ಇವತ್ತು 29ನೇ ವರ್ಷಕ್ಕೆ ದಾಪುಗಾಲನ್ನಿಟ್ಟು ಹೆಜ್ಜೆಯನ್ನು ದೃಢವಾಗಿ ಊರುವುದಕ್ಕೆ
ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ನಡೆಯುವಂತಹ ಸ್ಪರ್ಧೆಗಳಿಗೆ ಪ್ರೌಢರು ಪ್ರಾಜ್ಞರು ಆದಂತಹ ತೀರ್ಪುಗಾರರನ್ನು ಕರೆಯಿಸಿ ಅಥವಾ ಇಲ್ಲೇ ಉಳಿಸಿ ಬೆಳೆಸಿ ಪ್ರಮೋದ್ ಉಲ್ಲಾಸದ ದಡ್ಡಂಗಡಿಯವರು ಎಲ್ಲ ಈ ವಿಷಯದಲ್ಲಿ ಆಯಾ ಕ್ಷೇತ್ರಗಳಲ್ಲಿ ರಾಜ್ಯ ಮಟ್ಟದ ಅಥವಾ ಆಯಾ ಕ್ಷೇತ್ರ ಮಟ್ಟದ ಹೆಸರು ಮಾಡಿದವರು ಅಂಥವರು ಇಲ್ಲಿ ತೊಕ್ಕೊಟ್ಟಿನಲ್ಲಿ ಒಟ್ಟಾಗಿದ್ದಾರೆ ಅಂದರೆ ಇದು ಕೃಷ್ಣನ ಸೂತ್ರ. ಈ ಸೂತ್ರ ಭಗವದ್ಗೀತೆಯಾಗಲಿ ನಮ್ಮ ಬದುಕು ಗೀತೆಯಾಗಲಿ ಇಲ್ಲಿನ ನೆಲದಲ್ಲಿ ಗೀತೆಯ ಸಾರ ಉಳಿದು ಬೆಳೆದು ಅದು ಲೋಕ ಕಲ್ಯಾಣಕ್ಕೆ ಕಾರಣವಾಗಲಿ ಅನ್ನುವ ಪ್ರಾರ್ಥನೆಯ ಜೊತೆಗೆ ಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ, ಶ್ರೀ ಗುತ್ತಿಗೆ ಮಠದ ಪಟ್ಟದ ದೇವರಾದ ಶ್ರೀ ರುಕ್ಮಿಣಿ ಸತ್ಯಭಾಮ ಸಹಿತ ವೀರ ವಿಠ್ಠಲ ದೇವರ ಕೃಪೆ, ಅದೇ ರೀತಿ ಶ್ರೀಮದ್ ಉಪೇಂದ್ರ ತೀರ್ಥ ಪೀಠದ ಯತಿ ಪರಂಪರೆ ಸಹಿತ ಸಮಗ್ರ ಸನ್ಯಾಸ ವರ್ಗದ ಆಶೀರ್ವಾದ ಟ್ರಸ್ಟಿನ ಮೇಲೆ, ಇಲ್ಲಿರುವಂತಹ ಮಕ್ಕಳ ಮೇಲೆ, ಮಕ್ಕಳ ಹೆತ್ತವರ ಮೇಲೆ, ಸಮಗ್ರ ಸಮಾಜದ ಮೇಲೆ ಇರುವಂತೆ ಅನುಗ್ರಹ ಆಗಲಿ. ಸಾಮರಸ್ಯದ ಬದುಕನ್ನು ಈ ನೆಲದಲ್ಲಿ ಬಾಳಿ ಬದುಕಿ ಕೃಷ್ಣನ ಆಶಯವನ್ನು ಪೂರೈಸುವಂತೆ ನಮ್ಮ ಬದುಕು ರೂಪುಗೊಳ್ಳಲಿ ಅನ್ನುವ ಆಶಯದ ಜೊತೆಗೆ ಮತ್ತೊಮ್ಮೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ, ಇಲ್ಲಿ ಬಂದಿರುವಂತಹ ಹೆತ್ತವರಿಗೆ ಯಶಸ್ಸನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ. ಶ್ರೀ ಕೃಷ್ಣಾರ್ಪಣ. ಸಂದೇಶಗಳನ್ನು ಸಾರಿದಂತ ಶ್ರೀ ಕೃಷ್ಣನ ಒಂದು ಸಂಪೂರ್ಣ ಅನುಗ್ರಹವನ್ನ, ಅದರಲ್ಲೂ ಕೂಡ ಉಡುಪಿಯ ಲೇಖನ ಯಜ್ಞವನ್ನ ಅಧ್ಯಕ್ಷರ ಜೊತೆಗೂಡಿ ಸಂಯೋಜಕರ ಕೈಗೆ ನೀಡ್ತಾ ಇದ್ದಾರೆ. ಇದು ಕೋಟಿ ಗೀತ ಲೇಖನ ಯಜ್ಞವಾಗಿರದೆ ಮುಂದಿನ ದಿನಗಳಲ್ಲಿ ಮಹತ್ತರವಾದಂತಹ ಒಂದು ದಿವ್ಯ ಸಂದೇಶವಾಗಿ ನಮ್ಮ ಜಗತ್ತಿಗೆ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಮಗದೊಮ್ಮೆ ಜೋರಾದ ಕೈ ಚಪ್ಪಾಳೆ. ಮಹತ್ವದ ಶ್ರೀಕೃಷ್ಣ ಸಂದೇಶ ಉಡುಪಿಯ ನಡೆದಷ್ಟು ಸಂಪೂರ್ಣತೆಯನ್ನ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಅರ್ಪಿಸುವ ಕೆ.ವಿ. ರಮಣಾಚಾರ್ಯಕ್ಕೆ ಧನ್ಯವಾದಗಳು ಸರ್ ತಮಗೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೆ.ವಿ. ರಮಣಾಚಾರ್ಯ ಅವರಿಗೆ ನಮ್ಮ ಕಾರ್ಯಕ್ರಮದ ಸಂಯೋಜಕರಾದಂತಹ ಅಶೋಕ್ ತೊಕ್ಕೊಟ್ಟು ಮತ್ತು ಪ್ರಧಾನ ಕಾರ್ಯದರ್ಶಿ ಭವಿತ್ ಬಗ್ಗೇರ್ ಅವರು ಜೊತೆಗೂಡಿ ಪ್ರೀತಿಯ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಒಂದೊಮ್ಮೆ ಕಾರ್ಯಕ್ರಮವನ್ನ ದಯವಿಟ್ಟು ಕಾರ್ಯಕರ್ತರಲ್ಲಿ ವಿನಂತಿ, ತಾವೆಲ್ಲರೂ ಕೂಡ ನಮ್ಮ 1 ನಿಮಿಷದ ಕಾಲದ ಕಾರ್ಯಕ್ರಮವನ್ನು ಬಿಟ್ಟು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕೆಲಸ ಒಂದು ವಿರಾಮಕ್ಕೆ ಹೋಗಲಿ, ದಯವಿಟ್ಟು ಮಾತ್ರ ಕಾರ್ಯಕರ್ತ ಇಲ್ಲ ಮತ್ತೊಮ್ಮೆ ಚಾವಡಿಗೆ ಬರಡೊಂದು ವಿರಾಮ ಮಾತೆಲ್ಲ ಸಹಕಾರಕರು ನಮ್ಮ ಹಿರಿತ ವಿದ್ವಾನ್ ಕೆ.ವಿ. ರಮಣಾಚಾರ್ಯ ಇವರಿಗೂ ಒಂದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ನ ಪರವಾದ ಪ್ರೀತಿಪೂರ್ವಕವಾದ ಗೌರವದ ಸ್ಮರಣಿಗೆ ಇಡೀ ಕಾರ್ಯಕ್ರಮದ ಯಶಸ್ಸಿಗೆ ಚುಕ್ಕಾಣಿ ಬಂದದ ಬೇಂತಿನಗರ ನಮ್ಮ ಈ ತಂಡದ ಸಂಘಟಕರು ಪಂಡ ತಪ್ಪಾವತ್ತು ಅಕಲ ಮೂರನೆಯ ದಿವ್ಯ ಉಪಸ್ಥಿತಿ ಮೋಗಿದ ಇನ್ನ ಗೌರವ ಸ್ಮರಣಿಗೆ ಎಂಕ್ಲ ತಂಡದ ಪರವಾದ ಕೇಳೋದಿಲ್ಲ ವಿದ್ವಾನ್ ಕೆ.ವಿ. ರಮಣಾಚಾರ್ಯರಿಗೆ ಕಾರ್ಯಕ್ರಮದ ಸಂಯೋಜಕರು ಅಶೋಕ್ ತೊಕ್ಕೊಟ್ಟು ಮತ್ತು ಪ್ರಧಾನ ಕಾರ್ಯದರ್ಶಿ ಭವಿತ್ ಬಗ್ಗೇರ ಒಟ್ಟು ಸೇರಿ ಸಮಾಜ ಸಂಘಟನೆಯ ಪರವಾದ ಈತ ಕೈದು ಇಡೀ ಉಡುಪಿದ ಪಾದಾರ ಬಿಂದುಗೂ ಅರ್ಪಣೆ ಮಾಡುವುದಿಲ್ಲ, ಎಂಕ್ಲ ಓಕೆ ಅಂತ ಮಾಡೋದಿಲ್ಲ. ನನ್ನದೊಬ್ಬಗೆ ಈಗ ಒಂದು ಸಹಕಾರ ಸದಾಕಾಲ ಉಪ್ಪಡದ ಬನ್ನೊಂದು ಕಾರ್ಯಕ್ರಮದ ಬರೆಸೋದಿಲ್ಲ ಮಾತ್ರ ನಮ್ಮ ತೀರ್ಪುಗಾರರು ದಯಮಾನದ ಮತ್ತೊಬ್ಬದ ಚಾವಡಿಗೆ ಬರಡು ಪಡೆದರೆ ಕೃತಿ ಕರ್ಕೆಯ ಶ್ರೀಮತಿ ಕೃತಿ ಕರೆಕಾರ ಐದೊಂದಿಗೆ ಹರಣಿ ತಗೊಂಡು ಹೋಗಿರ ಬರಡು ಆಚರಣೆ ರಾಜಗೋಪಾಲ್ ಬೊಕ್ಕ ಪುಷ್ಪಾ ಮುರಳೀಧರ್ ಕಾರ್ಲ ಮತ್ತೊಬ್ಬದ ಚೌಡಿಗೆ ಬರೋದಕ್ಕೆ ಅನ್ನೋದಿಲ್ಲ. ಶ್ರೀದ ರಾಜೇಶ್ ದಡಂಗಡಿ ಇವೆಲ್ಲ ನಮ್ಮೊಟ್ಟಿಗೂ ಒಳ್ಳೆಯದು. ಆರ್ಲ ಮತ್ತೊಬ್ಬದ ಚಾವಡಿಗೆ ಬರಡು ಪದ್ಧತಿ ಅನ್ನೋದಿಲ್ಲ. ತೀರ್ಪುಗಾರನ ಪರಿಚಯ ನನ್ನ ದುಂಬುದ ಕೊಟ್ಟುಡಿಯ ಮತ್ತು ಕೊರಿಯರಗೊಲ್ಲನ ನಮ್ಮ ಹಿರಿತ ಬೇರೆ ವಿದ್ವಾನ್ ಕೆ.ವಿ. ರಮಣಾಚಾರ್ಯ ಗೌರವದ ಸ್ಮರಣಿಗೆ ನೀವು ಒಪ್ಪಿಕೊಳ್ಳೋದಿಲ್ಲ. ಬಂಧುಲೆ ಇನ್ನಿತ ತೀರ್ಪುಗಾರೆಲ್ಲ ಪ್ರತಿ ಕ್ಷೇತ್ರಗಳ ಅಕ್ಕಲ್ಲನೇ ಆಯ್ದ ವಿಶೇಷವಾದ ಸ್ಥಾನಮಾನ ಪ್ರಶಸ್ತಿದ ಗೌರವವನ್ನು ಪಡೆಯಬೇಕು. ಅಜ್ಜಾದ ಮಾದ ಸ್ಪರ್ಧೆಯಿಂದ ಒಂದು ಭಿನ್ನ ತಂಕ್ಲಿನ ದಾದ ವಿಚಾರಧಾರಗೊಂಡ ಐದು ನೇರವಾದ ನಿನ್ನೆನ ಶ್ರೀಕೃಷ್ಣನ ಪಾದಾರವಿರುವ ಅರ್ಪಣೆ ಬಂದಿದ್ದು ಇನಾಮುಲೆಂದು ಬಗ್ಗೆ ಲೆಕ್ಕಾಚಾರ ಗುಡಿಸಿ ಕೃಷ್ಣನ ಅನುಗ್ರಹದ ಬಗ್ಗೆ ಮಾತ್ರ ಇಂಪಡೆದು ಬರೆದು ತೀರ್ಪುಗಾರಿಕೆಯ ಮತ್ತೊಮ್ಮೆ ಗದ್ದಿಗೆ ಅಲಂಕಾರವನ್ನು ಬೆಳಗುವ ಸಮಾನ
ತೀರ್ಪುಗಾರರಿಗಳ ಕುಟುಂಬ ಸ್ವಲ್ಪ ಸತೈಕ ಮತ್ತೊಂದು ಸರ್ ಎಡ್ವರ್ಡ್ ಸರ್ ಬಲೆ ಸರ್ ನಮ್ಮ ಕುಳ್ಳಲ್ಲ ಖಂಡಿತವಾಗಲ್ಲ ಹಿರಿಯರು ನಮ್ಮ ಕುಳ್ಳ ವಾಹಿನಿ ಮಾಡಿಕೊಳ್ಳಲಿಕ್ಕೆ ಗೊತ್ತಿಪ್ಪು ಪ್ರತಿಯೊಂದು ಧಾರ್ಮಿಕ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ದಯವಂತಿದ ಮಕ್ಕಳ ಚಾವಡಿಗೆ ಬರೋದು ಕೇಳಿದ್ರೆ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಏತ ತೀರ್ಪುಗಾರಲ್ಲ ಅಂದು ಈ ಪರಿಸರದಾರಲ್ಲ ಅಂದು ಏನ ಗುರುಕುಲ್ಲ ಅಂದು ನಾಟ್ಯ ಕ್ಷೇತ್ರ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಧನ್ಯವಾದಗಳು. ಒಂದೊಮ್ಮೆ ಜೋರಾದ ಕೈ ಚಪ್ಪಾಳೆ ಬಗ್ಗೆ ನಮ್ಮ ಅತಿಥಿಗಳಿಗೆ ನಮ್ಮ ಒಂದು ಅನುಮತಿಯನ್ನು ಕೋರಿಕೊಳ್ಳುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕಾರ ನೀಡಬೇಕೆಂದು ಕೇಳ್ಕೊಳ್ತೇವೆ. ತಮ್ಮ ಆಶೀರ್ವಾದ ಹೀಗೆ ಇರಲಿ ಸರ್. ಇನ್ನು ಮುಂದಕ್ಕೂ ಕೂಡ ತಮ್ಮ ಉಪಸ್ಥಿತಿ ನಮಗೆ ಬೇಕಾಗಿದೆ. ಆಡು ಉದಿಪನದಲ್ಲಿ ಸಣ್ಣ ಜೋರಾದ ಕೈ ತಾಡಿ ಉಂಟೆ ನನ್ನ ಪೂಜೆ ನನ್ನ ತೆಲಿಗೆಲ್ಲ ಕೈ ತಾಟಿದ ಸ್ಪರ್ಧಾರ್ಥಿಗಳ ಬಾಲಲೀಲೆದ ಒಂದು ವಿಚಾರಧಾರದ ಒಟ್ಟು ಕಾರ್ಯಕ್ರಮ ನಡಬಹುದು. ಸಂಪೂರ್ಣ ಕಾರ್ಯಕ್ರಮ ಯಶಸ್ಸಿಗೆ ನಿಮ್ಮ ಮಾತೆಲ್ಲ ಸಹಕಾರ ಕೊರಡು ಆಂಡ ಕೊರ್ನಂಚಿನ ವಿಷಯ ವಿಚಾರಲೇನು ನಿರ್ಬಂಧನೆಗೆ ದಯವಂತದ ಪಾಲನೆ ಮಾಡ್ಕೊಡು ಪಂಡದ ಭಿನ್ನ ಮಲ್ತೋದಲ್ಲ ಬಂಧುಲೆ ಭಾಷಣದ ಸ್ಪರ್ಧೆ ಪ್ರತಿ ಸತಿದರೆಗೆ ಒಂದುವೇ ವೇದಿಕೆಡೆ ನಡಕೊಡು. ಸಂಗೀತ ಸ್ಪರ್ಧೆ, ಭಕ್ತಿಗೀತದ ಸ್ಪರ್ಧೆ, ಭಗವದ್ಗೀತೆ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ವೇದಿಕೆದ ಪಿರವು ಭಾಗಡು ಪುನಂಚಿನ ವ್ಯವಸ್ಥೆದ ನೆಡಾಬುಡು ಐಟ್ ತೀರ್ಪುಗಾರ ಕೊರ್ನಂಚಿನ ಸೂಚನೆ ಆಗಿವು ಅದನ್ನಾಡ ಅಕದ ದಾರಾಂಡದ ವಿಚಾರಣೆ ಪಂಡಿನಾಡ ಸ್ಪರ್ಧಾ ನಿಯಮಾವಳಿಗೂ ಸಂಬಂಧಿಸಾದ ದಯವಂತದ ಪಾಲನೆ ಮಲ್ಪಲೆ ಐದು ಒಟ್ಟಿಗೂ ಈಗಲ ಸಂಘಟಕರ ನಿಕ್ಲಿಗೆ ಕೆಲವು ಮುಂಚಿ ಕಾರ್ಡ್ ಕೊಡ್ತಿರತ್ತ ನಂಬರ್ ಕಾರ್ಡ್ ಐದು ದಯವಂತದ ಮಿಸ್ ಮಲ್ಕೊಡ್ಸಿ ಸಂಘಟಕರು ಕೊರ್ನಂಚಿನ ದಾದ ಕಾರ್ಡ್ ಉಂಡ ಐನು ಮಿಸ್ ಮಲ್ಕೊಡ್ಸಿ ಅಂಚೆನೆ ಪುದರಗೆ ದಯವಂತದ ಸರಿಯಾದ ಒಪ್ಯಾಪನೆ ನಿಕ್ಲಿಗೆ ಕೊರ್ನ ಸೂಚನೆ ಪುದರ ಪೂರ ಶಾಲೆದ ಪುದರ ಪೂರ ದಯವಂತದ ಕೊರ್ನೆ ಎಂದು ಪನ್ನೊಂದು ಬದಲ 27 ಎಲ್ಮನೆ ಅವತಾರ ಅಂದರ್ಥ ಮಹಾವಿಷ್ಣು ದೇವಿಯನ್ನ ಎಲ್ಮನೆ ಅವತಾರ ಕೃಷ್ಣನ ಅವತಾರ ಬರ್ಕೊಡು ಆಂಡ ಐದು ತುಂಬು ಬರ್ಕೊಳ ಶ್ರೀರಾಮ ದೇವಿ ವಾರಿ ಸೌಮ್ಯ ಸ್ವರೂಪಿಯಾದ ಏಕಪತ್ನಿ ವ್ರತಸ್ಥರಾದ ಅಪ್ಪೆ ಅಪ್ಪನ ಪಾದರಿಗೆ ತಲೆ ತೆಕ್ಕಾದು ಇಡೀ ರಾಜ್ಯವನ್ನು ಬಿಡ್ದು ಇಡೀ ದೇಶವನ್ನು ಬಿಡ್ದು ವನವಾಸಕ ಪೋಯಿನಚಿನ ಶ್ರೀರಾಮನ ಬಗೆಟ್ ಬರೀ ಪೊರ್ಲಿನ ಕಂಡದ ವಿಚಾರಧಾರೆಯ ಮೊದಲು ನೀವು ಒಂದು ಬಾಲ್ಯ ವೈದ್ಯಡು ಆ ಬಾಲ್ಯ ನಮ್ಮ ವೇದಿಕೆಗೆ ಎದುಕೊಂಡು ಆ ಬಾಲ್ಯದ ವಿಚಾರಧಾರಣೆ ತೆರೆಯುವಂತಕರೆ ನಮ್ಮ ಸ್ಪರ್ಧಾ ಕಾರ್ಯಕ್ರಮ ತೆರೆಯೋಡು ಪುಟಾಣಿ ಹೆಚ್ಚಿನ ಸ್ಕಂದ ನಮ್ಮೊಟ್ಟು ಹೋಗಲೇರೆ ದಯಮಂತದ ಆರ್ನ ಒಂಜಿ ಮೊದಲು ಕೊಲಿಕೆದ ಶ್ರೀರಾಮ ಚರಿತ್ರದ ಬಗೆಟ್ ನಮ್ಮ ತೆರೆಯೋರ್ಗ ನಮ್ಮ ಮಾತ ಪುನೀತರಾದ ಮನ್ಪನ್ನದು ಜೋರೈನ ಕೈತಾಟಿ ಬಾಳೆ. ಪ್ರಭು ಶ್ರೀರಾಮಚಂದ್ರನ ಪೂರ್ವಜರ ಹೆಸರುಗಳು. ಮೊದಲನೆಯದಾಗಿ ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಶ್ವಾಕು, ಇಶ್ವಾಕಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನಲಾರಣ್ಯ, ಅನಲಾರಣ್ಯನ ಮಗ ಮೃದು, ಮೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಡಾತ, ಮಾಂಡಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದೀಪ, ದೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುನ ಮಗ ರಘು, ರಘುವಿನ ಮಗ ಪ್ರವರತ, ಪ್ರವರತನ ಮಗ ಶಶಾಂಕು, ಶಶಾಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶುಕ್ರವೇದ, ಶುಕ್ರವೇದನ ಮಗ ಮರು, ಮರುವಿನ ಮಗ ಪ್ರಶೇಷಕ, ಪ್ರಶೇಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಗುಷ, ನಗುಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ಪ್ರಭು ಶ್ರೀರಾಮಚಂದ್ರ. ಬರೋ ಭಾರತ್ ಮಾತಾ ಕಿ. 101 ಕೌರವರ ಹೆಸರುಗಳು. ದುರ್ಯೋಧನ, ದುಶ್ಯಾಸನ, ದುಸ್ಸಳ, ದುಶ್ಶಳ, ಜಲಸಂಗ, ಸಮ, ಸಹ, ವಿಂದ, ಅನುವಿಂದ, ದುರ್ಗರ್ಭ, ಸುಬಾಹು,
ದುಷ್ಟದರ್ಶನ ದುರ್ಮುಖ ದುರ್ಮಶನ ದುಷ್ಕರ್ಣ ಕರ್ಣ ವಿಹಿಂಸಿತ ವಿಕರ್ಣ ಶಲಿ ಸತ್ಯ ಸುಲೋಚನ ಚಿತ್ರ ಉಪಚಿತ್ರ ಚಿತ್ರಾಕ್ಷ ಶರಾಸನ ತಾರಾಮಿತ್ರ ದುರ್ಮದ ದುರ್ವಿಗಾಹ ವಿಕಚಾಲನ ವಿವಿತ್ಸು ಪೂರ್ಣನಾಭ ದುರ್ದಶನ ನಂದ ಉಪನಂದ ಚಿತ್ರಬಾಣ ಚಿತ್ರವರ್ಣ ಸವರ್ಣ ದುರ್ವಿಯೋಚನ ಸುನಾಭ ಅಯೋಬಾಹು ಮಹಾಬಾಹು ಚಿತ್ರಾಂಗ ಚಿತ್ರಕುಂಡಲ ಭೀಮವೇಗ ಭೀಮಬಳ ಉಳಾರೆ ಬಲವರ್ಧನ ನಿಶಕ್ತಿ ಉಗ್ರಾಯುಧ ಸುಷೇಣ ಕುಡಧಾರ ಮಹೋಧಾರ ದೃಢವರ್ಮ ದೃಢಪಾಣಿ ಸೋಮಕೀರ್ತಿ ಚಿತ್ರಾಯುಧ ಅನುಧರ ಮುಂದಾರಕ ದೃಢಸಂಗ ಜರಾಸಂಗ ಸತಸುವಾರ ಸತಿಸಂಗ ಉಗ್ರಾಶಯ ಉಗ್ರಸೇನೆ ಸೇನಾನಿ ಅಪರಾಜಿತ ಕುಂಡಶಾಯಿ ವಿಶಾಲಾಕ್ಷ ದುರಾದುರ ದೃಢಹಸ್ತ ಮಹಾನ್ ಸರ್ವಚನ ಆದಿತ್ಯಕೇತ ಅಗ್ರವಾರಿ ಕವಟಿ ನಾಗರತ್ನ ಕಥನ ಕುಂಡಿಧರ ವೀರಬಾಹು ಭೀಮರಥ ಅಲೋಲುಪ ಅಭಯನಾಮ ರೌದ್ರವರ್ಮ ದೃಢರಥ ಅನಾದಿಷ್ಟ ಕುಂಡವೇದಿ ವಿರಾವಿ ಪ್ರಮಾಂಥ ಪ್ರಮಾಂತಿ ದೀರ್ಘರೋಮ ವೀರವ್ಯಾನ ಯಾಡವರ ಕನಕಧ್ವಜ ಕುಂಡಾಶಿ ವಿರಣ ಬಹುಶಿಲ ಹೆಣ್ಣು. ಭಾರತ್ ಮಾತಾ ಕಿ ಜೈ. ಭಾಷಣ ಸ್ಪರ್ಧೆಗಳು ಕೃತಿ ಕರ್ಕೇರ ಇವರು ಬಹುಮುಖ ಪ್ರತಿಭೆಯನ್ನೇ ಬರಲಿ ಆ ವಿಭಾಗ ಈ ವಿಭಾಗ ಅದೇಸಿ ನೃತ್ಯ ಕ್ಷೇತ್ರದ ಬದಲು ಸಂಗೀತ ಕ್ಷೇತ್ರದ ಬದಲು ವಿಶೇಷವಾದ ಒಲವು ಒಳಗಡೆ ಮಾಡ್ತದೆ ಅವೇದೋ ಚೆನ್ನಗ ಲಲಿತ ಕಲಾ ಮತ್ತು ಸಾಹಿತ್ಯ ಸಂಸ್ಕೃತಿ ಇನ್ಫಾರ್ಮೇಷನ್ ಕ್ಷೇತ್ರ ವಿಶೇಷ ಚಾಪೂರ್ ಮಾಡಿದ ಪ್ರತಿಭಾವಂತರಾದ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ನೆಟ್ ಇಂಜಿನಿಯರ್ ಆದ ನಂಚಿನ ಇವರು ಇತ್ತೆ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಸಂಸ್ಥೆಯ ಮುಂಚೆ ಕಾರ್ಯನಿರ್ವಹಣೆ ಮತ್ತೊಂದು ಆತೆಯತ್ತು ಉದ್ಯಮ ಕ್ಷೇತ್ರ ತನ್ನನೇ ಅನಿಚಿನ ವಂಚೆ ಮುತುವರ್ಜಿನ ನಾಯಕಗಳು ಅವೇದು ಜನಕಲ ಉದ್ಯೋಗದ ಕೂಡ ಏನೊಂಚೆ ಮುತುವರ್ಜಿನ ಮುಂದುವರಿಸಾವುದಲ್ಲೇ ಅವನ ಕೀರ್ತಿಯರಿಗೆ ಸಂದಡು ಈ ದಶಕದಿ ಕೃತಿ ಕರ್ಕೆರ ಇವರಿಗೆ ಎರಡದಿಂಜಿನಿ ಸೊಮ್ಮಿನಿ ಸಂದಾಯಿತ ಮತ್ತೊಂದಲ್ಲೇ ಭಾಷಣ ಸ್ಪರ್ಧದ ತೀರ್ಪುಗಾರರು ತನ್ನೊಂಚೆ ತೀರ್ಪುಗಾರಿಗಳು 25 ವರ್ಷದ ಮಾಧ್ಯಮ ಕ್ಷೇತ್ರದ ತನ್ನನೇ ಆಯ್ಲಚಿನ ಒಂಜಿ ಸೇವೆನ ಸಂದಾಯಿತ ಮತ್ತದು ವ್ಯಂಗ್ಯ ಚಿತ್ರಕಾರರಾದ ಪರಿಚಿತರಾದ ಕಾಸರಗೋಡು ಜಿಲ್ಲೆದ ನಡೆದ ವೃತ್ತಿ ಬದುಕುಗಾದ ದಕ್ಷಿಣ ಕನ್ನಡ ಜಿಲ್ಲೆಗೆ ದೂರದರ್ಶನ ವಾಹಿನಿದ ಸಂಪೂರ್ಣ ಮಾಹಿತಿಗಾದ ಒದಗಿಸಾವನಂಚಿನ ಕಾರ್ಯಪ್ರವೃತ್ತರ ಮತ್ತೊಂದು ಆತೆಯಾದ ನಮ್ಮ ಮುದ್ದುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಸುರೂರು ದಿನಸಲ ಬಾರಿ ಬೆಂಗಾವಲಾದ ಮಾರ್ಗದರ್ಶಕರಾದ ಇತ್ತನಂಚಿನ ರಾಜೇಶ್ ದಂಡಂಗಡಿ ಇವೆಲ್ಲ ನಮ್ಮೊಟ್ಟಿದ್ದಾರೆ ಈಗ ಅದು ಸ್ವಾಗತ ವೈಭವರೆಲ್ಲ ಭಾಷಣ ಸ್ಪರ್ಧೆದ ಎರಡು ತೀರ್ಪುಗಾರರ ನಮಗೆ ರೆಡಿಯಾದರು ಸಂಘಟಕರ ದೈಮಂತದ ಅವರಿಗೆ ಓಡಿಸಿನ ಪರಿಕರಗಳನ್ನು ಒದಗಿಸಾದ ಭಾಷಣ ಸ್ಪರ್ಧೆಗೆ ತಯಾರು ಮಾಡಿಕೊಡೋದಕ್ಕೆ ಏನೋದಿಲ್ಲ ಅಂಚನೆ ದೈಮಂತದ ಸೂಚನೆ ತುಲೆ ಕಡೆ ಕೊಡ್ತಿದ್ದೆ ರಷ್ಯಾ ಬಲ್ಲಿ ನಮಗೆ ಮೂಲ ಅನಾನುಕೂಲತೆ 1000 ಬಲ್ಲಿ ಪಡೆದು ಸೂಚನೆ ಕೊಡ್ತೀನಿ ಪ್ರಿಂಟೆಡ್ 1/4 ಕೊಡ್ತಾ ಅವು 4/5 ಹುಟ್ಟದ ಜೋಕುಲ್ನ ಸ್ಪರ್ಧಾ ಕಾರ್ಯಕ್ರಮ ನಡಪು ನಂಚಿನವು ಅಂಡ 5 ಬರ್ತಿನ ಕುದುರಿನ ದಯಮಂತ ಈತೆ ಕೊರ್ಲೆ ಬಾಕಿದ ವಿಭಾಗದ ನಿಮಗೆ ಸೂಚನೆ ಕೊರ್ಲೆಕ್ಕ ಕೊರ್ಲೆ ಅಂತ ಬಂದಿದ್ದ ಅಂಡ ಒಂಚೆ ಅವರು ಗೊಂದಲ ಅವರಲ್ಲಿ ದಯಮಂತದ ಸಹಕಾರ ಕೊರ್ಲೆ ಸಂಘಟಕರಿಗೆ ಅನ್ನೋದು ಕಾರ್ಯಕ್ರಮವನ್ನು ತುಂಬಾಯಿಸುವುದಿಲ್ಲ ದಯಮಂತ ನಮ್ಮ ಅಶ್ವಗಣ್ಣ ಮತ್ತೊಮ್ಮೆ ಚಾವಡಿಗೆ ಬಂದದ್ದು ನಮ್ಮ ತೀರ್ಪುಗಾರರಿಗೂ ತುಂಬುದ ಕಾರ್ಯಕ್ರಮ ನಿರ್ವಹಿಸಿದರೆ ಸಂಪೂರ್ಣ ಜವಾಬ್ದಾರಿಯನ್ನು ಉಪಯೋಗ ಕೊಡೋದು ಕೇಳಿದರೆ ಶ್ರೀಮತಿ ಕೃತಿ ಕರ್ಕೇರ ಮತ್ತೊಬ್ಬರ ಚಾವಡಿಗಳ ಬರಡು ಅದೆಲ್ಲ ತಿಂತನ ಗಟ್ಟಿ ತಿಂದು ವಯಸ್ಸರ ಅನ್ನತ ತಾಟಿ ಬರಡು ಇದುವೇ ನೋಡಿದ್ರೆ ಖುಷಿ ದರ್ಶಕರಿ ಭಾಷಣ ಸ್ಪರ್ಧೆದ ಸ್ಪರ್ಧಾರ್ಥಿಗಳು ತಯಾರಾದಿಕೊಂಡು 4/5ನೇ ತರಗತಿ ಪಂಡ 1/4 ಆ ಒಂದು ಕೆಟಗರಿ ಬರ್ಬಿಡು 5 ಮುಖ ಭಕ್ತಿ ಗೀತೆಗಳು 4/5 ಪ್ರಿಂಟೆಡ್ 1/4 ಕೊಡ್ತಾ ಭಕ್ತಿ ಗೀತೆಗಳು ಮಾತೆಲ್ಲ ನೋಂದಣಿ ಪ್ರಕ್ರಿಯೆಯಲ್ಲಿದ್ದ ಈ ವೇದಿಕೆದ ಪಿರೋಭಾಗದ ಓದಿಕೊಳ್ಳೋಡು ಈ ವೇದಿಕೆದ ಪಿರೋಭಾಗರು ಕೂಡ ವಿಶೇಷ ಒಲವನ್ನು ಪಡೆದುಕೊಂಡು ಭಗವದ್ಗೀತೆ ಕಂಠಪಾಠದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ನಮ್ಮ ಸಂಯೋಜಕರಾದಂತಹ ಅಶೋಕ್ ಕುಮಾರ್ ತೊಕ್ಕೊಂಡು ಇವರು ದಯವಿಟ್ಟು ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿಗಾಗಿ ನಮ್ಮ ತೀರ್ಪುಗಾರರಿಗೆ ವಹಿಸಿಕೊಡ್ಬೇಕಾಗಿ ಹೇಳ್ಕೊಡ್ತಿದ್ದೇನೆ. ಪುಷ್ಪಾ ಮುರಳೀಧರ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಬಾರಿ ಕೂಡ ನಮ್ಮೊಟ್ಟಿಗೆ ಇದ್ದುಕೊಂಡು ಸಹಕರಿಸೋರು. ಒಂದು ಎಲ್ಲರಿಗೂ ಕೂಡ ಕಳಕಳಿಯ ವಿನಂತಿ, ಮೊದಲನೇ ಭಾಗದಲ್ಲಿ ನಮಗೆ ಕೊಂಚ ಗೊಂದಲವಾಗುತ್ತೆ. ಯಾವಾಗಲೂ ಕೂಡ
ಮುಕ್ತಾಯಕ್ಕೆ ತರಲು ಸಾಧ್ಯ. ಶ್ರೀಯುತ ರಾಜಗೋಪಾಲ್ ಬೊಕ್ಕ ಪುಷ್ಪಾ ಮರಳೀಧರ್ ಮೆಗಲು. ತೀರ್ಪುಗಾರರಲ್ಲಿ ಒಂದು ಭಿನ್ನಹ. ನಿಮಗಾಗಿ ಸಂಘಟಕರೋರ್ವರನ್ನ ತೀರ್ಪುಗಾರರ ಗಮನಕ್ಕೆ. ಸಮಯ ಮಕ್ಕಳು ನಿಂತ ತಕ್ಷಣ ಪ್ರಾರಂಭ ಆಗುತ್ತೆ. ಒಂದು ಬೆಲ್ಲ ಅಂದರೆ ಒಟ್ಟು ಸಮಯ 1 ರಿಂದ 4ನೇ ತರಗತಿಗೆ 4 ನಿಮಿಷ ಮತ್ತು ಹೆಚ್ಚುವರಿ 1 ನಿಮಿಷ. ಅದರಲ್ಲಿ ಭಾಷಣದ ವಿಷಯ ಮೊಸರು ಕುಡಿಕೆ ಹಬ್ಬ. ಈ ಬಾರಿಯ ವಿಷಯ ಮೊಸರು ಕುಡಿಕೆ ಹಬ್ಬ. ಸ್ಪರ್ಧಾರ್ಥಿಗಳು ಸಹ ಗಮನಿಸಬೇಕು ಹೇಳುವಂತ ವಿಷಯವನ್ನ. ಮೊಸರು ಕುಡಿಕೆ ಹಬ್ಬ 4 + 1 ನಿಮಿಷ ಅಂದ್ರೆ ಹೆಚ್ಚುವರಿಯಾಗಿ 1 ನಿಮಿಷ ನೀಡಲಾಗುತ್ತೆ. ಅದರೊಳಗಡೆ ಸಂಘಟಕರು ನೀಡಿದ ಕೊನೆಯ ಬೆಲ್ಲನ್ನು ನೀವು ದಯವಿಟ್ಟು ಗಮನಿಸಿ ತಮ್ಮ ಸ್ಪರ್ಧೆಗೆ ವಿರಾಮವನ್ನು ನೀಡಬೇಕು. ತೀರ್ಪುಗಾರರಲ್ಲಿ ಕೇಳುವಂತಹ ಒಂದು ವಿಚಾರ, ಸೊ ಹೆಸರು ಕರೆದಂತೆ ಬರೋದು. ತೀರ್ಪುಗಾರರು ಕೇವಲ ಸಂಖ್ಯೆಯನ್ನು ಮಾತ್ರ ಗುರುತಿಸುವುದು, ಕ್ರಮ ಸಂಖ್ಯೆ. ಸೊ ಕ್ರಮ ಸಂಖ್ಯೆ 1 ಚಿರಂತ್ ಎ. ಕ್ರಮ ಸಂಖ್ಯೆ 1. ನಮಸ್ತೆ, ನನ್ನ ಹೆಸರು ಚಿರಾನ್. ನಾನು ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲಿನಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿನ ನಾನು ಮೊಸರು ಕುಡಿಕೆ ಬಗ್ಗೆ ಮಾತನಾಡುತ್ತೇನೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯು ಹಿಂದೂಗಳ ಪ್ರಮುಖ ಹಬ್ಬವಾಗಿದೆ. ಭಗವಾನ್ ಶ್ರೀಕೃಷ್ಣನ ಹುಟ್ಟುಹಬ್ಬವನ್ನು ಜನ್ಮಾಷ್ಟಮಿಯಾಗಿ ಆಚರಿಸಲಾಗುವುದು. ಶ್ರೀಕೃಷ್ಣನು ದೇವಕಿ ಮತ್ತು ದೇವರ ಮಗನಾಗಿ ಮಥುರೆಯಲ್ಲಿ ಜನಿಸಿದನು. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಕರಾವಳಿ ಭಾಗದಲ್ಲಿ ಜನ್ಮಾಷ್ಟಮಿ ದಿನ ಅಥವಾ ಮರುದಿನ ಮೊಸರು ಕುಡಿಕೆಯನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನು ದೇವಕಿ ಮತ್ತು ವಸುದೇವರ ಮಗನಾಗಿ ಮಥುರೆಯಲ್ಲಿ ಜನಿಸಿದನು. ಮೊಸರು ಕುಡಿಕೆ ಕೇವಲ ಆಟವಲ್ಲ, ಇದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸುವ ಇದು ಸುಂದರ ಆಚರಣೆ ಆಗಿದೆ. ಹಾಗೆ ಕರಾವಳಿಯ ಜನಪದ ಕಲೆಗಳನ್ನು ಮತ್ತು ಸಂಪ್ರದಾಯಗಳನ್ನು ಇದು ಜೀವಂತವಾಗಿದೆ. ಮನುಷ್ಯನ ದೇಹ ಮತ್ತು ಆತ್ಮದ ಧಾರ್ಮಿಕ ಸಂದೇಶವನ್ನು ಸಾರುತ್ತದೆ. ಭಕ್ತಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದೆ. ಈ ಮೊಸರು ಕುಡಿಕೆ ಆಚರಣೆಯ ಸಂಭ್ರಮದ ಬಗ್ಗೆ ನೋಡುವುದಾದರೆ, ಎತ್ತರದ ಮರದ ಕಂಬದ ಹಗ್ಗದ ಸಹಾಯದಿಂದ ಮೊಸರು ತುಂಬಿದ ಮಣ್ಣಿನ ಮಡಿಕೆಗಳನ್ನು ಕಟ್ಟಲಾಗುತ್ತದೆ. ಯುವಕರು ಗುಂಪುಗೂಡಿ ಮಾನವ ಪಿರಮಿಡ್ ರಚಿಸುತ್ತಾರೆ. ಈ ಸಂದರ್ಭದಲ್ಲಿ ನೆರೆದ ಜನರು ನೀರು ಮತ್ತು ಬಣ್ಣದ ನೀರನ್ನು ಹಾಕಿ ಸಂತೋಷ ಪಡುತ್ತಾರೆ. ಆದರೆ ಮೊಸರು ಕುಡಿಕೆ ಆಚರಿಸುವಾಗ ಸುರಕ್ಷತೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಎಲ್ಲರೂ ಸಂತೋಷದಿಂದ, ಶಾಂತಿಯಿಂದ ಮತ್ತು ಪರಿಸರ ಸ್ನೇಹಿಯಾಗಿ ಮೊಸರು ಕುಡಿಕೆ ಹಬ್ಬವನ್ನು ಆಚರಿಸಲಾಗುತ್ತದೆ. ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ. ಸ್ಪರ್ಧಾರ್ಥಿ ತೆಗೆದುಕೊಂಡಂತಹ ಸಮಯ 2 ನಿಮಿಷ 52 ಸೆಕೆಂಡ್ಸ್. 2 ನಿಮಿಷ 52 ಸೆಕೆಂಡ್ಸ್. ಎಲ್ಲ ಜನ ಪಾವ ಗಮ್ಮತ್ತುಳ್ಳದ ಜೋರಾದ ಕೈ ಚಪ್ಪಾಳೆ ಬರಲಿ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಿನಂತಿ, ಮತ್ತೊಂದು ಆ ವಿಚಾರ ಕೊರಬೇಡ, ಅವರು ನನಗೋಸ್ಕರ ಕೊರಬೇಡಂತೆ ಹೊರಗೊಳಿಸಬೇಕು ವಿನಃ ಮತ್ತೊಂದು ಕ್ರಮ ಸಂಖ್ಯೆ. ವೇದಿಕೆ ಮೇಲಿರುವ ಗಣ್ಯರೇ, ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಅದಿತಿ ಕೊಟ್ಟಾರಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ರಾಷ್ಟ್ರದಾನ ವಿದ್ಯಾಕೇಂದ್ರ. ಇನ್ನು ನಮ್ಮ ದೇಶದ ಅತ್ಯಂತ ಸಡಗರ ಸಾಂಪ್ರದಾಯಿಕ ಹಾಗೂ ಆಚರಣೆಗಳಲ್ಲಿ ಒಂದಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಹಬ್ಬ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮರುದಿನ ಆಚರಿಸಲಾಗುವ ಮೊಸರು ಕುಡಿಕೆ ಹಬ್ಬ ನಮ್ಮ ಕರಾವಳಿ ಹಾಗೂ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮೊಸರು ಕುಡಿಕೆ ಅಥವಾ ವಿಟ್ಲಪಿಂಡಿ ಎಂದು ಕರೆಯಲಾಗುತ್ತದೆ. ಈ ಹಬ್ಬವು ಕೇವಲ ಧಾರ್ಮಿಕ ಹಬ್ಬ ಅಲ್ಲ, ಇದು ಭಗವಾನ್ ಶ್ರೀಕೃಷ್ಣನ
ಗೋಪಿಕೆಯರು ಕೃಷ್ಣನಿಗೆ ಬೆಣ್ಣೆ ಸಿಗದ ಹಾಗೆ ಮೇಲೆ ತೂಗಿ ಹಾಕುತ್ತಿದ್ದರು. ಕೃಷ್ಣ ಮತ್ತು ಅವನ ಗೆಳೆಯರು ಒಬ್ಬರ ಮೇಲೆ ಹತ್ತಿ ಮಾನವ ಗೋಪುರವನ್ನು ನಿರ್ಮಿಸಿ ಆ ಬೆಣ್ಣೆಯನ್ನು ಹೊಡೆದು ತಿನ್ನುತ್ತಿದ್ದರು. ಈ ಸುಂದರವಾದ ಘಟನೆಯನ್ನು ಇಂದು ನಾವು ಮೊಸರು ಕುಡಿಕೆ ಹಬ್ಬವನ್ನು ಆಚರಿಸುತ್ತೇವೆ. ಈ ಹಬ್ಬದ ದಿನ ಆಚರಣೆಯಲ್ಲಿ ರಸ್ತೆಗಳಲ್ಲಿ, ಮೈದಾನಗಳಲ್ಲಿ ತರವಾದ ಮರಗಳಿಗೆ ಮಣ್ಣಿನ ಮಡಿಕೆಯನ್ನು ಕಟ್ಟಲಾಗುತ್ತದೆ. ಒಳಗಡೆ ಹಾಲು, ಮೊಸರು, ಬೆಣ್ಣೆ ಮತ್ತು ನಾಣ್ಯಗಳು ತುಂಬಿಸಲಾಗುತ್ತದೆ. ಈ ಹಬ್ಬವು ನಮಗೆ ಕೇವಲ ಮನೋರಂಜನೆಯನ್ನು ನೀಡುವುದಿಲ್ಲ, ಬದಲಿಗೆ ನಮ್ಮ ಜೀವನ ಪಾಠವನ್ನು ತಿಳಿಸುತ್ತಾರೆ. ಒಂದನೇದು ಒಗ್ಗಟ್ಟು ಮತ್ತು ಸಹಕಾರ. ಒಬ್ಬ ವ್ಯಕ್ತಿ ಎಷ್ಟೇ ಬಲಿಷ್ಠನಾಗಿದ್ದರೂ ಆ ಎತ್ತರವಾದ ಮಡಿಕೆಯನ್ನು ತಲುಪಲು ಸಾಧ್ಯವಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಆ ಗುರಿಯನ್ನು ತಲುಪಲು ಸಾಧ್ಯ. ಎರಡನೇದು ಸಮಾನತೆ. ಕೃಷ್ಣನು ರಾಜನ ಮಗನಾಗಿದ್ದರು. ಗೋಕುಲಕ್ಕೆ ಬಡ ಗೋಪಾಲಕರೊಂದಿಗೆ ಬೆರೆತು ಎಲ್ಲರಿಗೂ ಬೆಣ್ಣೆಯನ್ನು ಹಂಚಿ ತಿನ್ನುತ್ತಿದ್ದರು. ಇದು ಸಮಾನತೆ. ಕೊನೆಯದಾಗಿ ಮೊಸರು ಕುಡಿಕೆ ಹಬ್ಬ ನಮ್ಮ ಕರಾವಳಿ ಸಾಂಸ್ಕೃತಿಕ ಪರಂಪರೆ ಹೆಮ್ಮೆಯ ಪ್ರತೀಕವಾಗಿದೆ. ಎಷ್ಟು ಮಾತನಾಡಲು ನನಗೆ ಅವಕಾಶ ಕೊಟ್ಟಿರುವ ವೇದಿಕೆ ನಾನು ಧನ್ಯವಾದಗಳು. सर्वत्र गमचिन्त्यं च कूटस्थमचलं ध्रुवं सन्नियम्योऽग्रयग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः क्लेशोऽधिकतरस्तेषाम् अव्यक्ता सत्तचेतसाम् अव्यक्ता हि गतिर्दुःखं देहवाप्तिरवाप्यते. धन्यवाद. ओम हरिः ओम श्री परमात्मने नमः. श्रीमद्भगवद्गीता अथ द्वादशोऽध्यायः. भक्तियोगः. अर्जुन उवाच एवं सततयुक्ताये भक्तास्त्वां पर्युपासते ये चाप्यक्षरमव्यक्तां तेषां के योगवित्तमः. श्रीभगवानुवाच मय्यावेशमनो ये मां नित्ययुक्ता उपासते